ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 5th ಡಿಸೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಯಾರಿಗೆಲ್ಲ ಈ ವಿಡಿಯೋ ಇದಕ್ಕೆ ಸಂಬಂಧಿಸಿದ PPT ಅಥವಾ PDF ಬೇಕಾಗ್ತದೆ, ಡಿಸ್ಕ್ರಿಪ್ಷನಲ್ಲಿರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಹಾಗೂ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಖಂಡಿತ ಆಕ್ಸೆಸ್ ಅನ್ನು ಪಡ್ಕೊಬಹುದು. ಇಷ್ಟು ಹೇಳ್ತಾ ಇಟ್ ಈಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್. These are the questions for the day of 3rd and 4th November 2021. 2022 G20 ಸಮಿಟ್ ಯಾವ ನಗರದಲ್ಲಿ ಅಥವಾ G20 ಶೃಂಗಸಭೆ 2022ರದು ಇದು ಯಾವ ನಗರದಲ್ಲಿ ನಡೆಯಲಿದೆ ಅಂತ ಹೇಳುವಂತಹ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಬಾಲಿ ಇನ್ ಇಂಡೋನೇಷಿಯಾ. ಹಾಗೆಯೇ ಸಂವಿಧಾನದ ಯಾವ ತಿದ್ದುಪಡಿಯು 10% ಇಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಕೋಟಾವನ್ನು ಪರಿಚಯಿಸಿತು? ದ ರೈಟ್ ಆನ್ಸರ್ ಇಸ್ 103ನೇ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ. ಹಾಗೂ ಅಂತಾರಾಜ್ಯ ನದಿ ನೀರಿನ ವಿವಾದಗಳ ಕಾಯ್ದೆ 1956ರ ಅಡಿಯಲ್ಲಿ ನದಿ ವಿವಾದಕ್ಕೆ ಸ್ಥಾಪಿಸಲಾದ ಮೊದಲ ನ್ಯಾಯಮಂಡಳಿ ಯಾವುದು? ಇದಕ್ಕೆ ಸರಿ ಉತ್ತರ ಕೃಷ್ಣ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಥವಾ ಕೃಷ್ಣ ನದಿ ವಿವಾದ ಟ್ರಿಬ್ಯುನಲ್. ಈ ಪ್ರಶ್ನೆಗೆ ಬಹಳಷ್ಟು ಮಂದಿ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದಿ ಸ್ಟೂಡೆಂಟ್ಸ್. ಈಗ ಇವತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ: Culture mapping of 80 villages that are associated with noted personalities in history is conducted by which organization? A very important question. ಇತಿಹಾಸದಲ್ಲಿ ಹೆಸರಾಂತ ವ್ಯಕ್ತಿಗಳೊಂದಿಗೆ ಸಂಬಂಧಿಸಿದ 80 ಗ್ರಾಮಗಳ ಸಂಸ್ಕೃತಿಯ ನಕ್ಷೆಯನ್ನು ಯಾವ ಸಂಸ್ಥೆಯು ನಡೆಸುತ್ತದೆ? Here the right answer is option A, that is Indira Gandhi National Center for the Arts. ಇಂದಿರಾ ಗಾಂಧಿ ರಾಷ್ಟ್ರೀಯ ಕೇಂದ್ರ ಕಲೆಗೋಸ್ಕರ ಅಥವಾ ಫಾರ್ ದಿ ಆರ್ಟ್ಸ್ ಅಂತ ಹೇಳುವಂತ ಈ ಸಂಸ್ಥೆ, ಇದು ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಡ್ ಆಗಿರುವಂತಹ ಒಂದು ಸಂಸ್ಥೆ. ಈಗ ಈ ಪ್ರಶ್ನೆ ಯಾತಕ್ಕೋಸ್ಕರ ನಮ್ಮ ಪ್ರಶ್ನೆಯಲ್ಲಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ, ಇದು ಹಿಂದೂ ದಿನಪತ್ರಿಕೆಯಿಂದ ಬಂದಿರುವಂತಹ ಒಂದು ಮಾಹಿತಿ. Culture mapping of 80 villages that are associated with noted personalities in history, in particular the freedom movement, the unique crafts and festivals have been started as a pilot project by the Union Culture Ministry. ಅಂದರೆ ನಮ್ಮ ಕೇಂದ್ರ ಸಾಂಸ್ಕೃತಿಕ ಸಚಿವಾಲಯ ಏನಿದೆ ಅದು ಸಾಂಸ್ಕೃತಿಕ ನಕ್ಷೆ ಸರಿಸುಮಾರು 80 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು, ಯಾಕಂದ್ರೆ ಇದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿರುವ ಕಾರಣ ಆಸ್ ಆಫ್ ನೌ 80 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಆಗ ಗ್ರಾಮಗಳ ಜೊತೆಯಾಗಿ ಐತಿಹಾಸಿಕವಾಗಿ ತುಂಬನೇ ಹೆಸರನ್ನು ಪಡ್ಕೊಂಡಂತ ಶ್ರೇಷ್ಠ ವ್ಯಕ್ತಿಗಳ ಜೊತೆಯಲ್ಲಿ ಆ ಗ್ರಾಮಕ್ಕೆ ಅನುಗುಣವಾಗಿರುವಂತಹ ಒಂದು ಕರಕುಶಲ ಹಾಗೂ ವಿಶೇಷವಾಗಿರುವಂತಹ ಸಂಸ್ಕೃತಿ ಉತ್ಸವಗಳನ್ನು ಜೋಡಣೆ ಮಾಡಿ ಒಂದು ನಕ್ಷೆಯನ್ನು ತಯಾರು ಮಾಡಲಿಕ್ಕಿದ್ದಾರೆ ಅಥವಾ ಕಲ್ಚರ್ ಮ್ಯಾಪಿಂಗ್ ಮಾಡಲಿಕ್ಕಿದ್ದಾರೆ. ಈ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನು ನಮ್ಮ ಸಾಂಸ್ಕೃತಿಕ ಸಚಿವಾಲಯವು ಆರಂಭಿಸಿದ್ದು. ಈ ಪ್ರಾಜೆಕ್ಟ್ ಅನ್ನು ಯಾವ ಸಂಸ್ಥೆಯು ಅದನ್ನು ಜಾರಿಗೊಳಿಸಲಿಕ್ಕಿದೆ ಅಂತ ಹೇಳಿದ್ರೆ, ಇಟ್ ಇಸ್ ಬಿನ್ ಕಂಡಕ್ಟೆಡ್ ಬೈ ದ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್. ಇಂದಿರಾ ಗಾಂಧಿ ರಾಷ್ಟ್ರೀಯ ಕೇಂದ್ರ ಕಲೆ, ಈ ಒಂದು ಸಂಸ್ಥೆ ಅದನ್ನು ನಡೆಸಿಕೊಡ್ಲಿಕ್ಕಿದೆ. And the project would lead to a national register and interactive database of artists and art practices from the villages of India, and each artist would be given a unique ID and e-commerce platform setup. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಪ್ರಾಜೆಕ್ಟ್ನ ಮೂಲಕ ಒಂದು ರಾಷ್ಟ್ರೀಯ ರಿಜಿಸ್ಟರ್ ಮತ್ತು ಇಂಟರಾಕ್ಟಿವ್ ಡೇಟಾಬೇಸ್ ಅನ್ನು ಒಂದು ಕ್ರಿಯೇಟ್ ಮಾಡಲಿಕ್ಕಿದ್ದು, ಇದಕ್ಕೆ ಸಂಬಂಧಿಸಿದಾಗೆ ಗ್ರಾಮಗಳ ಒಂದು ಕರಕುಶಲಕರ್ಮಿ ಇರ್ಬೋದು ಹಾಗೂ ಅವರು ಮಾಡುವಂತ ಕಲೆಗೆ ಸಂಬಂಧಿಸಿದ ಎಲ್ಲ ಡೇಟಾಬೇಸ್ ಅನ್ನು ಈ ರಾಷ್ಟ್ರೀಯ ರಿಜಿಸ್ಟರ್ ಅಲ್ಲಿ ಅವರು ಎನ್ರೋಲ್ ಮಾಡಲಿಕ್ಕಿದ್ದಾರೆ. ಹಾಗೂ ಪ್ರತಿ ಈ ಒಂದು ಆರ್ಟಿಸ್ಟ್ಗಳಿಗೆ, ಕಲಾವಿದರಿಗೆ ಒಂದು ವಿಶೇಷವಾಗಿರುವಂತಹ ಯುನೀಕ್ ID ಮತ್ತೊಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್. ID ಬಹುತೇಕ ಏನಾದರೂ ಯೋಜನೆಗಳ ಫಲಾನುಭವಗಳು ಅವರಿಗೆ ಸಿಗ್ಲಿಕ್ಕಿದ್ರೆ ಬಹುತೇಕ ಈ IDಗಳು ಅವರಿಗೆ ನೆರವಾಗ್ಲಿಕ್ಕಿರಬಹುದು. ಇದು ವಿಶೇಷವಾಗಿ ಬಂದಿರುವಂತಹ ಒಂದು ಮಾಹಿತಿ. ಈಗ ಕೆಲವೆಲ್ಲ ಗ್ರಾಮಗಳು ಈ ಪಟ್ಟಿಯಲ್ಲಿದೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಪೈಲಟ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದಾಗೆ ಲಡಾಖ್ನಲ್ಲಿ ಚೋಗ್ಲಾಮ್ಸಾರ್ ಮತ್ತು ವಾನ್ಲಾ ಗ್ರಾಮಗಳು ಆಯ್ಕೆಯಾಗಿವೆ, ವಿಚ್ ಇಸ್ ನೋನ್ ಫಾರ್ ವುಡ್ ಕಾರ್ವಿಂಗ್. ಮರ ಕೆತ್ತನೆಗೆ ಸಂಬಂಧಿಸಿದಾಗೆ ಈ 2 ಗ್ರಾಮಗಳು ಲಡಾಖ್ನಿಂದ ಆಯ್ಕೆಯಾಗಿದೆ. ಹಾಗೆಯೇ ಸೇಂಪೂರ್ ಆರ್ ಪಾಂಡ್ರೆತಾನ್ ಅಂತ ಹೇಳುವಂತ ಬುಡ್ಗಾಮ್ ಜಿಲ್ಲೆ, ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿರುವಂತ ಈ ಬುಡ್ಗಾಮ್ ಜಿಲ್ಲೆಯಲ್ಲಿರುವಂತ ಸೇಂಪೂರ್ ಆರ್ ಪಾಂಡ್ರೆತಾನ್ ಅಂತ ಹೇಳುವಂತ ಗ್ರಾಮಗಳು 14ನೇ ಶತಮಾನದಲ್ಲಿರುವಂತಹ ಒಂದು ಮಿಸ್ಟಿಕ್ ಲಾಲ್ ಡೇಟ್ ಅಥವಾ ಲಲ್ಲೇಶ್ವರಿ ಅಂತ ಹೇಳುವಂತಹ ಆ ಒಂದು ಶ್ರೇಷ್ಠ ವ್ಯಕ್ತಿಯ ಹೆಸರಿಗೆ ಅನುಗುಣವಾಗಿ ಈ ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಕಾಟ್ಕರ್ ಕಲಾನ್ ಗ್ರಾಮ ಪಂಜಾಬ್, ಇಟ್ ಹ್ಯಾಸ್ ಮೆಮರೀಸ್ ಅಬೌಟ್ ಭಗತ್ ಸಿಂಗ್. ಹಾಗೆಯೇ ರೇಣಿ ಗ್ರಾಮ ಉತ್ತರಾಖಂಡದು, ಈ ಗ್ರಾಮದಲ್ಲೇ ನಮ್ಮ ಚಿಪ್ಕೋ ಚಳುವಳಿಯು ಪ್ರಾರಂಭಗೊಂಡಿರುವಂಥದ್ದು.
ಹಾಗೆಯೇ ಕತ್ಪುತ್ಲಿ ಕಾಲನಿ ನವದೆಹಲಿಯಲ್ಲಿರುವಂಥದ್ದು. ಇವರು ಹೆಚ್ಚಾಗಿ ಕತ್ಪುತ್ಲಿ ಆರ್ಟಿಸ್ಟ್ಗಳು, ದೀಸ್ ಆರ್ ಬೇಸಿಕಲಿ ನೋನ್ ಫಾರ್ ಮೈಗ್ರೆಂಟ್ ಕತ್ಪುತ್ಲಿ ಆರ್ಟಿಸ್ಟ್, ದಿಸ್ ಪರ್ಟಿಕ್ಯುಲರ್ ಕಾಲನಿ, ಇದು ಕೂಡ ಪಟ್ಟಿಯಲ್ಲಿದೆ. ಹಾಗೂ ತಮಿಳುನಾಡಿನ ಎಟ್ಟಾಯಪುರಂ, ಸೊ ಈ ಗ್ರಾಮ ಕೂಡ ಖ್ಯಾತ ಕವಿಯಾಗಿರುವಂತಹ ಸುಬ್ರಹ್ಮಣ್ಯ ಭಾರತಿ, ಸೊ ಅವರ ಇದು ಹುಟ್ಟೂರು. ಹಾಗೆಯೇ ತಿರುಚಗಡಿ, ಅ ವಿಲೇಜ್ ಆಫ್ ವಿಮೆನ್ ಪಾಟರ್ಸ್. ಸೊ ಈ ಎಲ್ಲ ಗ್ರಾಮಗಳು, ಕೆಲವೆಲ್ಲ ಗ್ರಾಮಗಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇವೆ. ಅಂದರೆ 80 ಇದರಲ್ಲಿ 80 ಗ್ರಾಮಗಳು ಅಂತ ಹೇಳ್ತಾ ಇದ್ದಾರೆ, ಹೌದಾ ಅಲ್ವಾ, ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ. ಸೊ ಕೆಲವು ಗ್ರಾಮಗಳ ಹಿನ್ನೆಲೆಯನ್ನು ಅಥವಾ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಅದು ಯಾವುದಕ್ಕೆ ವಿಶೇಷ ಅಂತ ಹೇಳುವಂತಹ ಪಟ್ಟಿಯನ್ನು ನಾವು ನಿಮ್ಮ ಮುಂದೆ ಇಟ್ಕೊಂಡಿದ್ದೇವೆ. ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ಆಸ್ಕ್ ಫಾರ್ ದಿ ಎಕ್ಸಾಮಿನೇಷನ್, ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎರಡನೇ ಪ್ರಶ್ನೆ, The Cabinet Committee on Security has given its final approval for a deal with Russia to manufacture which of the following assault rifles in India? ಈ ಕೆಳಗಿನ ಯಾವ ಆಕ್ರಮಣಕಾರಿ ರೈಫಲ್ಗಳನ್ನು ಭಾರತದಲ್ಲಿ ತಯಾರಿಸಲು ರಷ್ಯಾದೊಂದಿಗೆ ಒಪ್ಪಂದಕ್ಕೆ ಭದ್ರತೆಯ ಕ್ಯಾಬಿನೆಟ್ ಸಮಿತಿ ತನ್ನ ಅಂತಿಮ ಅನುಮೋದನೆಯನ್ನು ನೀಡಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ AK-203 ರೈಫಲ್ಸ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಿಸಿದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಏನಿದೆ, ಇದು ಫೈನಲ್ ಅಪ್ರೂವಲ್ ಕೊಟ್ಟಿದೆ. ರಷ್ಯಾ ಜೊತೆ ನಮ್ಮ ದೇಶ ಒಂದು ಡೀಲ್ ಅನ್ನು ಮಾಡ್ಕೊಳ್ಳಿಕ್ಕೆ, ಬೇಸಿಕಲಿ ಟು ಮ್ಯಾನುಫ್ಯಾಕ್ಚರ್ ಓವರ್ 6 lakh AK-203 ಅಸಾಲ್ಟ್ ರೈಫಲ್ಸ್ ಇನ್ ಇಂಡಿಯಾ. ಇದು ನಮ್ಮ ಸರ್ಕಾರದ ಪ್ರಕಟಣೆಯು ಈ ರೀತಿಯಾಗಿ ತಿಳಿಸಿದೆ. ಸೊ ದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಹ್ಯಾಸ್ ಗಿವನ್ ಇಟ್ಸ್ ಫೈನಲ್ ಅಪ್ರೂವಲ್ ಫಾರ್ ಅ ಡೀಲ್ ವಿತ್ ರಷ್ಯಾ to manufacture over 6 lakh AK-203 assault rifles in India. And ಈ ಡೀಲ್ಗೆ ಸಂಬಂಧಿಸಿದಾಗೆ the estimate is about to nearly 5,000 crore, which is scheduled to be signed on December 6 during the visit of Russian President Vladimir Putin to India. So ರಷ್ಯಾದ ರಾಷ್ಟ್ರಪತಿಯಾಗಿರುವಂತಹ ವ್ಲಾಡಿಮಿರ್ ಪುಟಿನ್ ಅವರು ಡಿಸೆಂಬರಲ್ಲಿ ನಮ್ಮ ದೇಶಕ್ಕೆ ಆಲ್ರೆಡಿ ಆಗಿದೆ, ಅದು ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಈ ವಿಶೇಷವಾಗಿರುವಂತಹ 5,000 ಕೋಟಿ ಈ ಡೀಲ್ಗೆ, ಅಂಡ್ ದಟ್ ಡೀಲ್ ಇಸ್ ರಿಲೇಟೆಡ್ ಟು ದ ಮ್ಯಾನುಫ್ಯಾಕ್ಚರ್ ಆಫ್ AK-203 ಅಸಾಲ್ಟ್ ರೈಫಲ್ಸ್. ಸೊ ಆ ಸಂದರ್ಭದಲ್ಲಿ ಆ ಡೀಲ್ ನಡೀಲಿಕ್ಕಿದೆ. ಮೂರನೇ ಪ್ರಶ್ನೆ, another very important question. ಇತ್ತೀಚೆಗೆ ಅಸ್ಸಾಂ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಅಸ್ಸಾಂ ವೈಭವನ್ನು ಯಾರಿಗೆ ನೀಡಲಾಗಿದೆ? ರೀಸೆಂಟ್ಲಿ ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ದಿ ಅಸ್ಸಾಂ ವೈಭವ್, Assam state's highest civilian award. So here the right answer is option C, that is ರತನ್ ಟಾಟಾ. ಸೊ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದ ವಿಶೇಷ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಅಂತ ಹೇಳುವಂತಹ ಈ ವಿಶೇಷ ನಾಗರಿಕ ಪ್ರಶಸ್ತಿಯನ್ನು ದಿವಂಗತ ಪುನೀತ್ ಕುಮಾರ್ ಅವರಿಗೆ ಅದನ್ನು ನೀಡಲಾಗಿತ್ತು. ಹಾಗೇನೆ ಇದು ಅಸ್ಸಾಂಗೆ ಸಂಬಂಧಿಸಿದ ಅಸ್ಸಾಂ ವೈಭವ್ ಅಂತ ಹೇಳುವಂತ ಅತ್ಯುನ್ನತ ರಾಜ್ಯ ನಾಗರಿಕ ಪ್ರಶಸ್ತಿ. ಸೊ ಅದನ್ನು ಇತ್ತೀಚೆಗೆ ರತನ್ ಟಾಟಾ ಅವರಿಗೆ ನೀಡಿದ್ದಾರೆ. ಸೊ ದ ಅಸ್ಸಾಂ ಗವರ್ಮೆಂಟ್, ಸೊ ರತನ್ ಟಾಟಾ ಅವರಿಗೆ ಈ ಅಸ್ಸಾಂ ವೈಭವ್ ಅಂತ ಹೇಳುವಂತಹ ಈ ಶ್ರೇಷ್ಠ ರಾಜ್ಯ ನಾಗರಿಕ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದಾರೆ. ಸೊ ರತನ್ ಟಾಟಾ ಬೇಸಿಕಲಿ ಹಿ ಈಸ್ ಅನ್ ಇಂಡಸ್ಟ್ರಿಯಲಿಸ್ಟ್ ಅಂಡ್ ಫಿಲಾಂಥ್ರಪಿಸ್ಟ್. ಹಾಗೂ ಮಿಸ್ಟರ್ ಟಾಟಾ ಇವರ ಹೆಸರನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೇಸಿಕಲಿ ಅಸ್ಸಾಂ ರಾಜ್ಯದಲ್ಲಿ ಈ ಟಾಟಾ ಸಂಸ್ಥೆಯ ವತಿಯಿಂದ ಕ್ಯಾನ್ಸರ್ ಕೇರ್ ಅಥವಾ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಿಸಿದ ಹಲವಾರು ಒಂದು ರೀತಿಯ ಆರೋಗ್ಯ ಸಂಬಂಧಿತ ಕೊಡುಗೆಗಳನ್ನು ರತನ್ ಟಾಟಾ ಕೊಟ್ಟಿರುವ ಕಾರಣ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಈ ಸಲ ನೀಡಿದ್ದಾರೆ. ನಾಲ್ಕನೇ ಪ್ರಶ್ನೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವಾಸ್ ಸೆಟ್ ಅಪ್ ಫಸ್ಟ್ ಇನ್ ವಿಚ್ ಇಯರ್? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯನ್ನು ಯಾವ ವರ್ಷದಲ್ಲಿ ಮೊದಲು ಸ್ಥಾಪಿಸಲಾಯಿತು ಅಂತ ಇದೆ. ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ 1921. ಸೊ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವಾಸ್ ಸೆಟ್ ಅಪ್ ಇನ್ 1921. ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಇದರ ಒಂದು ಅನ್ವಯ ಇದನ್ನು ಸ್ಥಾಪಿಸಲಾಯಿತು. ಹಾಗೂ ಈ ಪ್ರಶ್ನೆ ಯಾಕೆ ನಾವು ನಮ್ಮ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಆನ್ ಸ್ಯಾಟರ್ಡೇ ಇನಾಗ್ರೇಟೆಡ್ ದ ಸೆಂಟಿನಿಯಲ್ ಇಯರ್ ಸೆಲೆಬ್ರೇಷನ್ of the Public Accounts Committee in the Central Hall of the Parliament on 4th December 2021. ಸೊ ಇತ್ತೀಚೆಗೆ 100 ವರ್ಷ ಒಂದು ಆಚರಣೆಯ ಸಂದರ್ಭವಾಗಿ, ಅಂದರೆ ನಮ್ಮ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದು ಅಸ್ತಿತ್ವಕ್ಕೆ ಬಂದು 100 ವರ್ಷ ಆಗಿರುವ ಕಾರಣ, ಅಂದರೆ ಅದು 4th December 2021ಗೆ ಸಂಬಂಧಿಸಿದಾಗೆ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಇದರ ಒಂದು ಸೆಂಟಿನರಿ ಇಯರ್ ಸೆಲೆಬ್ರೇಷನ್ ಅನ್ನು ಅವರು ಸೆಂಟ್ರಲ್ ಹಾಲ್ ಆಫ್ ಪಾರ್ಲಿಮೆಂಟ್ ಅಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ರು. ಹಾಗೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫೈನಾನ್ಷಿಯಲ್ ಕಮಿಟೀಸ್ ಆಫ್ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ಗೆ ಸಂಬಂಧಿಸಿದ ಹಣಕಾಸು ಸಮಿತಿಗಳಲ್ಲಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದೆಯಲ್ಲ, ಇದು ಬಹಳಷ್ಟು ತುಂಬಾನೇ
ಪವರ್ಫುಲ್ ಆಗಿರುವಂತಹ ಒಂದು ಸಮಿತಿ ಅಂತ ನೀವು ಕೂಡ ತಿಳ್ಕೊಂಡಿದ್ದೀರಿ. ಸೊ ಇದರ ಮುಖ್ಯ ಕೆಲಸ ಏನು, ಅದರ ಮುಖ್ಯ ಫಂಕ್ಷನ್ ಏನು, ಕಾರ್ಯ ಏನು? ದ ಫಂಕ್ಷನ್ ಆಫ್ ದ ಕಮಿಟಿ ಇಸ್ ಟು ಎಕ್ಸಾಮಿನ್ ದ ಆನ್ಯುಯಲ್ ಆಡಿಟ್ ರಿಪೋರ್ಟ್ಸ್ ಆಫ್ ದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ನಮ್ಮ ದೇಶದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಒಂದು ಆನ್ಯುಯಲ್ ಆಡಿಟ್ ವರದಿಗಳೇನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡುವುದೇ ಈ ಒಂದು ಸಮಿತಿಯ ಪ್ರಮುಖ ಉದ್ದೇಶ. ಹಾಗೂ ಅದರಲ್ಲಿ ಏನಾದರೂ ಲೋಪಗಳಿದ್ರೆ ಅದನ್ನು ಎತ್ತಿ ಹಿಡಿಯುವಂಥದ್ದು ಅಥವಾ ಅದನ್ನು ಏನಾದರೂ ತೋರಿಸ್ಕೊಳ್ಳುವಂಥದ್ದು ಈ ಒಂದು ಸಮಿತಿಯ ಪ್ರಮುಖ ಉದ್ದೇಶ. ಆಸ್ ಆಫ್ ನೌ ಇದು 22 ಸದಸ್ಯರನ್ನು ಹೊಂದಿರ್ತದೆ, 15 ಲೋಕಸಭಾದಿಂದ ಹಾಗೂ 7 ರಾಜ್ಯಸಭೆಯಿಂದ. ಹಾಗೂ ದ ಟರ್ಮ್ ಆಫ್ ಆಫೀಸ್ ಆಫ್ ದ ಮೆಂಬರ್ಸ್, ಈ ಸದಸ್ಯರ ಒಂದು ಅವಧಿ ಇದೆಯಲ್ಲ ಇದು 1 year, 1 ವರ್ಷ. ಆ್ಯಂಡ್ ಅ ಮಿನಿಸ್ಟರ್ ಕೆನಾಟ್ ಬಿ ಎಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ದ ಕಮಿಟಿ. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಯಾವುದೇ ಒಬ್ಬರು ಸಚಿವರು ಇದರ ಸದಸ್ಯತನವನ್ನು ಹೊಂದಲಿಕ್ಕಿಲ್ಲ. ಹಾಗೂ 1967 ಈ ಸಮಿತಿ ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರು ಹೆಚ್ಚಾಗಿ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಆಪೋಸಿಷನ್ ಇಂದ ಹೆಚ್ಚಾಗಿ ಅದನ್ನು ಸೆಲೆಕ್ಷನ್ ಮಾಡ್ತಾರೆ. ಸೊ ಇಲ್ಲಿ ನಾವು ನೋಡ್ಬೋದು. ಸೊ ದ ಕರೆಂಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪಾರ್ಲಿಮೆಂಟ್ ನಲ್ಲಿರುವಂಥದ್ದನ್ನು ಅಧೀರ್ ರಂಜನ್ ಚೌಧರಿ ಜುಲೈ 2019 ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಹಾಗೂ ನಮ್ಮ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಚರ್ಗೆ ಸಂಬಂಧಿಸಿದಾಗೆ ದ ಕರೆಂಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇಸ್ ಹೆಡೆಡ್ ಬೈ ರಾಮಲಿಂಗಾರೆಡ್ಡಿ. ಸೊ ಚೇರ್ಮನ್ ಜೊತೆಯಲ್ಲಿ ಅಂದರೆ ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ 19 ಸದಸ್ಯರು ಈ ಒಂದು ಸಮಿತಿಯಲ್ಲಿದ್ದಾರೆ. 5ನೇ ಪ್ರಶ್ನೆ, ವಿಚ್ ಇಂಡಿಯನ್ ಅಮೆರಿಕನ್ ಮ್ಯಾಥಮೆಟಿಷಿಯನ್ ಹ್ಯಾಸ್ ಬೀನ್ ಜಾಯಿಂಟ್ಲಿ ಸೆಲೆಕ್ಟೆಡ್ ಫಾರ್ ದ ಸಿಪ್ರಿಯನ್ ಫಾಯರ್ಸ್ ಪ್ರೈಸ್ ಅವಾರ್ಡೆಡ್ ಬೈ ದ ಅಮೆರಿಕನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ. ಅಮೆರಿಕನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ ನೀಡುವ ಸಿಪ್ರಿಯನ್ ಫಯಾಸ್ ಪ್ರಶಸ್ತಿಗೆ ಯಾವ ಭಾರತೀಯ ಅಮೆರಿಕನ್ ಗಣಿತಜ್ಞರನ್ನು ಜಂಟಿಯಾಗಿ ಆಯ್ಕೆ ಮಾಡಲಾಗಿದೆ? ಆ್ಯಂಡ್ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ನಿಖಿಲ್ ಶ್ರೀವಾತ್ಸವ್. ಸೊ ಭಾರತೀಯ ಮೂಲದ ನಿಖಿಲ್ ಶ್ರೀವಾತ್ಸವ್ ಇವರಿಗೆ ಸಿಪ್ರಿಯನ್ ಫಯಾಸ್ ಪ್ರಶಸ್ತಿ, ಅಮೆರಿಕನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ ನೀಡುವಂತಹ ಈ ಒಂದು ವಿಶಿಷ್ಟ ಪ್ರಶಸ್ತಿಗೆ ಇವರ ಒಂದು ಆಪರೇಟರ್ ಥಿಯರಿಗೆ ಸಂಬಂಧಿಸಿದ ಒಂದು ಸಾಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಜಂಟಿಯಾಗಿ ಇವರು ಆದಮ್ ಮಾರ್ಕಸ್ ಮತ್ತು ಡೇನಿಯಲ್ ಸ್ಪೀಲ್ಮ್ಯಾನ್ ಅವರ ಜೊತೆಯಲ್ಲಿ ಇವರು ಪಡ್ಕೊಂಡಿರ್ತಾರೆ. ಸೊ ನಿಖಿಲ್ ಶ್ರೀವಾತ್ಸವ್ ಹ್ಯಾಸ್ ಬ್ಯಾಗ್ ದ ಸಿಪ್ರಿಯನ್ ಫಯಾಸ್ ಪ್ರೈಸ್ which has been awarded by the American Mathematical Society. ಸೊ ಈಗಲೂ ಕೂಡ ಕೇಳಬಹುದು ನಿಖಿಲ್ ಶ್ರೀವಾತ್ಸವ್ ಅವರು ಸಿಪ್ರಿಯನ್ ಫಯಾಸ್ ಪ್ರೈಸ್ ಅನ್ನು ಯಾವ ಕ್ಷೇತ್ರದಲ್ಲಿ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪರೇಟರ್ ಥಿಯರಿ. 6ನೇ ಪ್ರಶ್ನೆ, ಈ ಕೆಳಗಿನ ಬೌಲರ್ಗಳಲ್ಲಿ ಯಾರು ಟೆಸ್ಟ್ ಪಂದ್ಯದ ಇನ್ನಿಂಗ್ಸ್ನಲ್ಲಿ ಎಲ್ಲಾ 10 ವಿಕೆಟ್ಗಳನ್ನು ಇನ್ನೂ ಪಡೆದಿಲ್ಲ? ಇದಕ್ಕೆ ಸರಿ ಉತ್ತರ ರಿಚಿ ಬೆನಾರ್ಡ್. This is the right answer. So Richie Bernard has not taken all the 10 wickets in an innings of the test match. Yakandre during the second day of the second test match between India and New Zealand and Mumbai's Wankhede Stadium, the New Zealand left-arm spinner Ajaz Patel took all the 10 wickets in an innings of a test match. So ಅವರು ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರ್ತಾರೆ, who has taken all the 10 wickets in the innings of a test match. He joined the England's Jim Laker and India's Anil Kumble in the Perfect 10 Club. ಈ ಒಂದು ಸಾಧನೆಯಿಂದಾಗಿ. 7ನೇ ಪ್ರಶ್ನೆ, ಪಶ್ಚಿಮ ಘಟ್ಟದ 1592 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಲು ಯಾವ ಸಮಿತಿಯು ಶಿಫಾರಸು ಮಾಡಿದೆ? Which committee has recommended that 1592 villages cradling in the Western Ghats be declared as ecologically sensitive areas? And here the right answer is option C, that is the Kasturi Rangan Committee. So ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ಮಾಹಿತಿ. So Kasturi Rangan Samiti has recommended that 20,668 square kilometers spread across the 11 districts in the Western Ghats that is cradled in 1592 villages be declared as ecologically sensitive areas. So ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು 11 ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತಹ 11 ಜಿಲ್ಲೆಗಳು ಹಾಗೂ 1592 ಗ್ರಾಮಗಳು ಈ ಒಂದು ESA ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಕಸ್ತೂರಿ ರಂಗನ್ ಸಮಿತಿಯು ಶಿಫಾರಸು ಮಾಡಿದೆ. ಹಾಗೂ ಈ ಸಂಬಂಧ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರಕ್ಕೆ ಏನು ಸಂದೇಶ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕ ವಾಸ್ ಅಗೇನ್ಸ್ಟ್ ಡಿಕ್ಲೇರಿಂಗ್ ದ ವೆಸ್ಟರ್ನ್ ಘಾಟ್ಸ್ ಆಸ್ ಅನ್ ecologically sensitive areas as that would hit the livelihoods of people. ಅಂದ್ರೆ ಇಷ್ಟು ಗ್ರಾಮಗಳನ್ನು ನಾವು
ವಿಶೇಷವಾಗಿರುವಂಥ ಸೂಕ್ಷ್ಮ ಪ್ರದೇಶಗಳು ಅಂದರೆ ಪರಿಸರ ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಒಂದು ವೇಳೆ ಡಿಕ್ಲೇರ್ ಮಾಡಿದರೆ ಅದು ಖಂಡಿತವಾಗಿ ಅಲ್ಲಿನ ಜನರ ಜೀವನೋಪಾಯಕ್ಕಾಗಿ ಒಂದು ದೊಡ್ಡ ಸಂಕಷ್ಟ ಆಗಲಿಕ್ಕಿದೆ ಅಂತ ಹೇಳುವಂತಹ ಒಂದು ಸೂಚನೆಯನ್ನು ಕೇಂದ್ರ ಸರ್ಕಾರಕ್ಕೆ ಅವರು ರವಾನೆ ಮಾಡಿದ್ದಾರೆ. ಸೊ ಇದು ಈ ವಿಷಯದ ಆಧಾರದಲ್ಲಿ ನಾವು ಕಸ್ತೂರಿ ರಂಗನ್ ಸಮಿತಿಯ ಬಗ್ಗೆ ಹೇಳುವಂತ ಇದೊಂದು ಪ್ರಶ್ನೆ. 8ನೇ ಪ್ರಶ್ನೆ, ದ ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರ್ ಪ್ರಾಜೆಕ್ಟ್ ಎನ್ಕ್ಯಾಪ್ಸುಲೇಟ್ಸ್ ದ ವರ್ಕ್ ಆಫ್ ವಿಚ್ ಕ್ವೀನ್? ಸೊ ಕಾಶಿ ವಿಶ್ವನಾಥ್ ದೇವಾಲಯ ಕಾರಿಡಾರ್ ಯೋಜನೆಯು ಯಾವ ರಾಣಿಯ ಹಿಂದಿನ ಕೆಲಸವನ್ನು ಒಳಗೊಂಡಿದೆ? And here the right answer is option A, that is ಇಂದೋರ್ನ ಅಹಲ್ಯಾ ಬಾಯ್ ಹೋಳ್ಕರ್. ಸೊ ಇದು ಯಾಕೆ ಪ್ರಶ್ನೆ ಬಂತು? ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿಲ್ ಬಿ ಇನಾಗ್ರೇಟಿಂಗ್ ದ ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರ್ ಪ್ರಾಜೆಕ್ಟ್ ಇನ್ ವಾರಣಾಸಿ ಆನ್ ಡಿಸೆಂಬರ್ 13th. ಸೊ ಡಿಸೆಂಬರ್ 13ರಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಶಿ ವಿಶ್ವನಾಥ್ ದೇವಸ್ಥಾನದ ಕಾರಿಡಾರ್ ಪ್ರಾಜೆಕ್ಟ್ ಅನ್ನು ವಾರಣಾಸಿಯಲ್ಲಿ ಅವರು ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ. ಹಾಗೂ ಪ್ರಾಜೆಕ್ಟ್ ಎನ್ವಿಷನ್ಸ್ ಅ ಮ್ಯಾಸಿವ್ ಮೇಕ್ ಓವರ್ ಆಫ್ ದ ಹೋಲಿ ಶ್ರೈನ್ ಅಂಡ್ ಇಟ್ಸ್ ಸರೌಂಡಿಂಗ್ ಏರಿಯಾಸ್. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ದೇಗುಲದ ಮುಖ್ಯ ಭಾಗಗಳು ಮತ್ತು ಅದರ ಸುತ್ತುವರಿದ ಭಾಗಗಳ ಒಂದು ಅಂದರೆ ಅದರ ಒಂದು ರಿಪೇರಿ ಕೆಲಸ ಮತ್ತು ಅದನ್ನು ಇನ್ನಷ್ಟು ನವೀಕರಣಗೊಳ್ಳುವಂತಹ ಪ್ರಕ್ರಿಯೆಗಳು ನಡೀಲಿಕ್ಕಿದೆ. ಅಂಡ್ ಈ ಒಂದು ಮ್ಯಾಸಿವ್ ಮೇಕ್ ಓವರ್ ಇಸ್ ಅ ಫಸ್ಟ್ ಆಫ್ಟರ್ ದ 780 AD. After 780 AD, when the Maratha queen Ahilya Bai Holkar of Indore renovated the temple and the area surrounding it. So please remember, 1780ರ ದಶಕದಲ್ಲಿ ಮರಾಠ ರಾಣಿಯಾಗಿದ್ದಂಥ ಅಹಿಲ್ಯಾ ಬಾಯ್ ಹೋಳ್ಕರ್ ಇಂದೋರ್, ಸೊ ಇವರು ಈ ಒಂದು ದೇವಸ್ಥಾನದ ಒಂದು ದೇವಸ್ಥಾನ ಮತ್ತು ಅದರ ಸುತ್ತುವರಿದ ಭಾಗಕ್ಕೆ ಸಂಬಂಧಿಸಿದ ನವೀಕರಣ ಕಾರ್ಯವನ್ನು ಅವರು ಕೈಗೊಂಡಿದ್ರು. ಓಕೆ, ಈಗ ಇಷ್ಟು ವರ್ಷಗಳ ನಂತರ ಈಗ ಇನ್ನೊಂದು ಬಾರಿ ಈ ಒಂದು ನವೀಕರಣ ಪ್ರಕ್ರಿಯೆಯು ನಡೀಲಿಕ್ಕಿದೆ. ಅಂಡ್ ಕಾಶಿ ವಿಶ್ವನಾಥ್ ಟೆಂಪಲ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಹಾಗೂ ಶಿವ ದೇವರಿಗೆ ಸಂಬಂಧಿಸಿದ ಹಾಗೆ ಒಂದು ವಿಶಿಷ್ಟವಾಗಿರುವಂತಹ ಒಂದು ದೇವಸ್ಥಾನ, ಪುಣ್ಯಭೂಮಿ ಅಂತ ಹೇಳ್ಬೋದು. ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಹಾಗೂ ಇದು it stands on the western bank of the holy river Ganga, and it is one of the 12 Jyotirlingas, the holiest of the Shiva temples. So 12 ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ್ ದೇಗುಲ ಕೂಡ ಒಂದು. 9ನೇ ಪ್ರಶ್ನೆ, ಹೊಯ್ಸಳ ಪೀರಿಯಡ್ ಲಕ್ಷ್ಮೀನಾರಾಯಣ್ ಟೆಂಪಲ್ is found in which of the following places? ಸೊ ಹೊಯ್ಸಳರ ಕಾಲದ ಲಕ್ಷ್ಮೀನಾರಾಯಣ ದೇವಾಲಯವು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? The right answer is ಹೊಸಹೊಳಲು. ಸೊ ಹಿಡನ್ ಜೆಮ್. ಸೊ ಹೊಸ ಹೊಳಲು ಅಂತ ಹೇಳುವಾಗ, ಹೊಯ್ಸಳ ಅಂತ ಹೆಸರು ಕೇಳುವಾಗ ಹೆಚ್ಚಾಗಿ ಬೇಳೂರು, ಹಳೆಬೀಡು, ಸೋಮನಾಥ್ಪುರ ಹೆಚ್ಚಾಗಿ ನಮಗೆ ನೆನಪಿರ್ತದೆ. ಆದರೆ ಅದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಹೊಸಹಾಳು ಅಂತ ಹೇಳುವಂಥದ್ದು ಕೂಡ ಹೀಗೇನೆ ಹೊಯ್ಸಳ ಸಾಮ್ರಾಜ್ಯ ಮತ್ತು ಹೊಯ್ಸಳರ ಒಂದು ಕಾಲಕ್ಕೆ ತುಂಬಾನೇ ಅನುಗುಣವಾಗಿರುವಂತಹ ಒಂದು ವಿಶಿಷ್ಟ ದೇವಸ್ಥಾನ. ಇದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟ್ ತಾಲೂಕದಲ್ಲಿ ಇರುವಂಥದ್ದು. ಹಾಗೂ ಈ ದೇಗುಲವನ್ನು ವೀರ ದೊರೆ ಸೋಮೇಶ್ವರ ಅಂತ ಅಂದರೆ ಕಿಂಗ್ ವೀರ ಸೋಮೇಶ್ವರ ಇವರ 13ನೇ ಶತಮಾನದಲ್ಲಿ ಈ ಒಂದು ದೇಗುಲವನ್ನು ಕಟ್ಟಿರುವಂತ ಒಂದು ಉಲ್ಲೇಖ ಇದೆ. 10ನೇ ಪ್ರಶ್ನೆ, ಎಕ್ಯುವೆರಿನ್ ಇದು ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಮಿಲಿಟರಿ ತಾಲೀಮ್ ಆಗಿದೆ? ಎಕ್ಯುವೆರಿನ್ is a military exercise between India and which nation? And here the right answer is option C, that is Maldives. So 11ನೇ edition of military exercise of Ecuverin between India and Maldives will be conducted at the Kaddu Island, Maldives from 6 to 19 December 2021. So Maldives ನ ಕದ್ದು ದ್ವೀಪದಲ್ಲಿ ಈ ಎಕ್ಯುವೆರಿನ್ ಅಂತ ಹೇಳುವಂತ ಮಿಲಿಟರಿ ತಾಲೀಮ್ ಇಂಡಿಯಾ ಮತ್ತು ಮಾಲ್ಡೀವ್ಸ್ ನಡುವೆ ಅದು ನಡೀಲಿಕ್ಕಿದೆ. 11ನೇ ಕೊನೆ ಪ್ರಶ್ನೆ ಇದು, ವಿಚ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆಫ್ ಇಂಡಿಯಾ ವಾಸ್ ರೇಸ್ಡ್ ಇನ್ ದ ವೇಕ್ ಆಫ್ ದ 1965 ವಾರ್ ಅಂತ ಇದೆ. ಇದಕ್ಕೆ ಕರೆಕ್ಟ್ ಉತ್ತರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ನಮ್ಮ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ 57ನೇ ಸಂಸ್ಥಾಪಕ ದಿನದ ಒಂದು ಸೆಲೆಬ್ರೇಷನ್ಸ್ ಅಂಗವಾಗಿ ಪಡೆಯನ್ನು ಉದ್ದೇಶಿಸಿ ಅವರು ರಾಜಸ್ಥಾನದ ಜೈಸಲ್ಮಾರ್ನಲ್ಲಿ ಅವರು ಮಾತಾಡಿದರು. ಹಾಗೆಯೇ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1st December 1965 ಆಫ್ಟರ್ ದ 1965 ಇಂಡೋ-ಪಾಕ್ ವಾರ್. ಹಾಗೆಯೇ ಇದೊಂದು ವೆರಿ ಇಂಪಾರ್ಟೆಂಟ್ ಇದು ಟೇಬಲ್. ನಮ್ಮ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗೆ ಸಂಬಂಧಿಸಿದಾಗಿ 7 ಸೆಕ್ಯೂರಿಟಿ ಫೋರ್ಸಸ್ ಇದೆ ನಮ್ಮ ಭಾರತದಲ್ಲಿ. ಅದು ಗೃಹ ಇಲಾಖೆ ಅಡಿಯಲ್ಲಿ ಬರುವಂಥದ್ದು. ಅದರಲ್ಲಿ 4 ನಮ್ಮ ಗಡಿ ಭದ್ರತೆಗೆ ಸಂಬಂಧಿಸಿದಾಗೆ ವಿಶಿಷ್ಟವಾಗಿರುವಂತಹ ಒಂದು ಕಾರ್ಯವನ್ನು ಹೊಂದಿದೆ. ಹಾಗೆಯೇ ಇನ್ನು 3
ಕೌಂಟರ್ ಇನ್ಸರ್ಜೆನ್ಸಿ ಹಾಗೂ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ವಿಶೇಷವಾಗಿ ಆಂಟಿ ಟೆರರಿಸಂಗೆ ಸಂಬಂಧಿಸಿದಾಗೆ ಕಾರ್ಯನಿರ್ವಹಿಸುವಂಥ 3 ಪಡೆಗಳು. ಸೊ ಗಡಿ ಭದ್ರತೆಗೆ ಸಂಬಂಧಿಸಿದಾಗೆ ಅಸ್ಸಾಂ ರೈಫಲ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಮತ್ತು ಸಹಸ್ರ ಸೀಮಾ ಬಲ್ ಅಂತ ಹೇಳುವಂಥದ್ದು. ಹಾಗೆಯೇ ಭಯೋತ್ಪಾದನಾ ನಿಗ್ರಹ ಚಟುವಟಿಕೆಗಳು ಮತ್ತು ಆಂತರಿಕ ಸುರಕ್ಷೆಗೆ ಸಂಬಂಧಿಸಿದಾಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಸೊ ಒಟ್ಟಾಗಿ 7 ಇಂತಹ ಒಂದು ರಕ್ಷಣಾ ಪಡೆಗಳು ನಮ್ಮ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಡಿಯಲ್ಲಿ ಬರುವಂಥದ್ದು. ಸೊ ಇಲ್ಲಿ ಅಸ್ಸಾಂ ರೈಫಲ್ಸ್ ಅನ್ನು ನಾವು ನೋಡ್ಬೋದು. ಇದು 1835ಕ್ಕೆ ಅದು ಎಸ್ಟಾಬ್ಲಿಷ್ ಆಗಿರುವಂಥದ್ದು ಹಾಗೂ ನಮ್ಮ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಸಂಬಂಧಿಸಿದಾಗೆ ತುಂಬಾನೇ ಹಳೆಯದು. ಹಾಗೆ ಇದು ನಾರ್ತ್ ಈಸ್ಟ್ ಇಂಡಿಯಾವನ್ನು ಬಾರ್ಡರ್ ಸೆಕ್ಯೂರಿಟಿ ಆಪರೇಷನ್ಸ್ ಅಲ್ಲಿ ಆ ಒಂದು ಪಡೆ ಅದಕ್ಕೆ ಆ ಕಾರ್ಯ ಇರುವಂಥದ್ದು. ಹಾಗೆಯೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದು 1965 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು ಹಾಗೂ ಇದು ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ಗೆ ಸಂಬಂಧದ ಬಾರ್ಡರ್ ಅನ್ನೋದು ಕಾಯ್ಕೊಳ್ಳುವಂಥದ್ದು, ಭಾರತದ ಬಾರ್ಡರ್ ಅನ್ನು. ಹಾಗೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಪೊಲೀಸ್ ಇದು 1962ಗೆ ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು ಹಾಗೂ ಇದು ಸ್ಪೆಷಲಿ ಇಂಡೋ ಚೈನಾ ಬಾರ್ಡರ್ ಅನ್ನು ಗಾರ್ಡ್ ಮಾಡುವಂಥದ್ದು. ಹಾಗೂ ಸಹಸ್ರ ಸೀಮಾ ಬಲ್ ಅಂತ ಹೇಳುವಂಥದ್ದು ಮಾರ್ಚ್ 1963ಗೆ ಸೆಟಪ್ ಆಗಿತ್ತು. ಇಂಡೋ ನೇಪಾಲ್ ಮತ್ತು ಇಂಡೋ ಭೂತಾನ್ ಬಾರ್ಡರ್ಸ್ ಅನ್ನೋದು ಗಾರ್ಡ್ ಮಾಡ್ತದೆ. ಹಾಗೆಯೇ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1969. ಇದು ಹೆಚ್ಚಾಗಿ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಕವರ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಏರ್ಪೋರ್ಟ್ಸ್, ಸ್ಪೆಷಲ್ ಇಕನಾಮಿಕ್ ಝೋನ್ಸ್ ಇದಕ್ಕೆಲ್ಲ ಇದು ಹೆಚ್ಚುವರಿ ಸೆಕ್ಯೂರಿಟಿಯನ್ನು ಕೊಡುವಂಥದ್ದು. ದೆನ್ ಯು ಹ್ಯಾವ್ ದ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು ಹೆಚ್ಚಾಗಿ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ಗೆ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇಟ್ ಈಸ್ ಬೇಸಿಕಲಿ ಭಯೋತ್ಪಾದನೆ ನಿಗ್ರಹಕ್ಕೆ ಇರುವಂಥ ಒಂದು ವಿಶೇಷ ಸಂಸ್ಥೆ ಅಥವಾ ಯೂನಿಟ್ ಅಂತ ಹೇಳ್ಬೋದು. ಹಾಗೂ NSG formally came into being in 1986 after the Indira Gandhi's assassination in 1984. ಸೊ ಇದು ಇವತ್ತಿನ ಪ್ರಶ್ನೆಗಳು. ಪ್ರಸ್ತುತ ಕರ್ನಾಟಕ ರಾಜ್ಯ ಶಾಸಕಾಂಗದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಖ್ಯಸ್ಥರು ಯಾರು? ಎರಡನೇ ಪ್ರಶ್ನೆ, ಇನ್ ವಿಚ್ ವಿಲೇಜ್ ಆಫ್ ಉತ್ತರಾಖಂಡ್ ದ ಚಿಪ್ಕೋ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್? ಉತ್ತರಾಖಂಡದ ಯಾವ ಗ್ರಾಮದಲ್ಲಿ ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಲಾಗಿದೆ? ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು. ನಿಮಗೆ ನಮ್ಮ ಚಾನೆಲ್ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇತರರಿಗೂ ಕೂಡ ಅದನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಇಲ್ಲೇ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ನೈಸ್ ಡೇ.